ನಾನು ಚಾನಲ್ ಕ್ರಿಯೇಟ್ ಮಾಡಿ ಆಗ್ಲೇ 1 ಮಂತ್ ಆಯ್ತು, ಆದ್ರೂ ಇನ್ನ 1 ವಿಡಿಯೋಸ್ ಕೂಡ ಹಾಕಿಲ್ಲ. ನಾನು ರಾತ್ರಿನೇ ಬರ್ತಾ ಇಲ್ಲ ಅಂತ ನೋಡ್ಕೊಂಡಿದ್ರೆ ಅಟ್ಲೀಸ್ಟ್ 2 ಇಯರ್ಫೋನ್ ಆದ್ರೂ ತಗೊಬಂದ್ ಅದ್ರ ಮೈಕ್ ಆದ್ರೂ ಫಿಕ್ಸ್ ಮಾಡ್ಕೋಬಹುದಿತ್ತು. ಅದು ಸ್ಟಾರ್ಟಿಂಗ್ ಟ್ರಬಲ್, ಏನ್ ಮಾಡಕ್ಕಾಗಲ್ಲ. ಇನ್ನ 100 ಕಿಲೋಮೀಟರ್ಸ್ ಹೋಗ್ಬೇಕು ಮಹದೇಶ್ವರ ಬೆಟ್ಟಗೆ. ಮೋಡ ಫುಲ್ ಮುಚ್ಕೊಂಡಾಗ್ಲೇ ಒಂಥರ ಸಂಜೆ ಆಗ್ತಿರೋ ತರ ಅನ್ಸ್ತಿದೆ. ಇನ್ನ ಬೆಳಗ್ಗೆ ಇದಕ್ಕೇನು ಉತ್ತರ ಕೊಡ್ತೀಯಪ್ಪ ಮಿಸ್ಟರ್ ಸೂರ್ಯ? ಮೋಸ್ಟ್ಲಿ ಮೇಲ್ಗಡೆ ಬಂದು ವಾಪಸ್ ಒಳಗಡೆ ಹೋಗಿದೆ. ಅಲ್ಲಿ ತೆಪ್ಪದಲ್ಲಿ ಗಾಡಿಗಳನ್ನ ಆ ಕಡೆ ದಾಟಿಸ್ತಾರಂತೆ. ಅಲ್ಲೇ ಇದೆ, ಅಲ್ಲಾಡ್ತಾ ಇದೆ ಇದು ಪಿಲ್ಲರ್. ಒಂದು ಅಮ್ಮ ಇನ್ನ 4 ಮಕ್ಕಳು ಸತ್ತೋಗವ್ರೆ. ಇಂದ ಫಾರೆಸ್ಟ್ ರೋಡ್ ಒಳಗಡೆ 16 ಕಿಲೋಮೀಟರ್ ನಡ್ಕೊಂಡವ್ರೆ ಮಹದೇಶ್ವರ ಬೆಟ್ಟ ಸಿಕ್ಬಿಡುತ್ತೆ. ಇವರೆಲ್ಲ ಯಾಕೋ ನನ್ನೇ ನೋಡ್ತಾವ್ರೆ. ಅಣ್ಣ ಎಲ್ರಿಗೂ ನಾಮ ಹಾಕ್ತಾವ್ರೆ. ಬೆಟ್ಟದ ಮೇಲೆ ಹೋಗಕ್ಕೆ 2 ದಾರಿ ಇದೆಯಂತೆ, ಸರ್ಪದಾರಿ ಮತ್ತೆ ಬಸವನ ದಾರಿ. ಆದ್ರೆ ನಾನು ಇವಾಗ ಯಾವ ದಾರಿಲಿ ಹೋಗ್ತಾ ಇದೀನಿ ಅಂತ ನಂಗೆ ಗೊತ್ತಿಲ್ಲ. ಅದಕ್ಕೆ ನಾಗಮಲೆ ಅಂತ ಏನಕ್ಕೆ ಕರೀತಾರೆ ಅಂದ್ರೆ ಗಂಧದ ಮರಗಳೇ ತುಂಬಿಕೊಂಡಿದೆ ಅಂತೆ. ಅದಕ್ಕೆ ಮುಂಚೆ ವೀರಪ್ಪನವರೆಲ್ಲ ಅವರ ಅಪ್ಪ ಅಮ್ಮ ಹೆಸರು ಅಪ್ಪೇ ಇದು ಯಾವ್ದೋ ಫ್ಲಾಶ್ ಬ್ಯಾಕ್. ಅದನ್ನ ನೆಕ್ಸ್ಟ್ ಟೈಮ್ ಬಂದಾಗ ಕರೆಕ್ಟ್ ಆಗಿ ಹೇಳ್ತೀನಿ. ಇವತ್ತೇನು ಜಾಸ್ತಿ ಜನ ಇಲ್ಲ, ಫ್ರೀ ದರ್ಶನ ಹೋಗಿ ಒಂದು ಅರ್ಧ ಅವರಲ್ಲಿ ಮುಗಿಯುತ್ತೆ ಅಂದ್ರು. ಇಲ್ಲೇ ನೋಡಿ ಎಲ್ಲ ಬಂದ್ಬಿಟ್ಟು ಕೈ ಎತ್ಬಿಟ್ಟು ಫೋಟೋ ತಗ್ಸ್ಕೊತಾರಲ್ಲ, ಇಲ್ಲೇ ನೋಡೋಣ ಹಿಂದೆಗಡೆ ಜನ ಇದಾರ ಇಲ್ವಾ. ಇವಾಗ ದರ್ಶನ ಮುಗಿತು, ಸೇರ್ ಬರ್ತಾ ಇದೆ. ಅಪ್ಪ ಮಾದಪ್ಪ ದಣಿದ ನಾಟ್ಯದಿ ಏಕದಲ್ಲಿ ಹೊರಗಿದ್ದ. ಆದ್ರೆ ಇಲ್ಲಿ ದರ್ಶನಕ್ಕಿಂತ ಪ್ರಸಾದದ ಲೈನೇ ಜಾಸ್ತಿ ಇದೆ. ಅಲ್ಲಿ ನಿಂತ್ಕೊಂಡು ಊಟ ಮಾಡ್ಕೊಂಡು ಹೋಗ್ಲಿ, ಆನೆನಾರು ನೋಡ್ಕೊಂಡು ಹೋಗೋಣ ಅಂತ. ಆನೆ ಎಲ್ಲಿದೆ ಅಂತ ಕೇಳಿದ್ಕೆ ಬೆಟ್ಟದ ತಾಳಲ್ಲಿ ಅಡ್ಡದ ಆನೆ ನೋಡಿ ಬೆಟ್ಟದ ತಾಳ. ನೀರಿರಲ್ಲ ಏನ್ ಅಷ್ಟೊಂದು ಅನ್ಕೊಂಡು, ಆದ್ರೆ ಫಸ್ಟ್ ಟೈಮ್ ಇಷ್ಟು ನೀರಿರೋದು ನೋಡ್ತಾ ಇರೋದು. ಫುಲ್ ಸ್ಲೋ ಮೋಷನ್ ಅಲ್ಲಿ ಹೋಗ್ತಾ ಇದೆ ನೀರು. ಕಾವೇರಿ ಪೈಪ್ ಲೈನು. ತಪ್ಪಾಗಿದ್ರೆ ಕಮೆಂಟ್ ಹಾಕಿ. ಇಷ್ಟ ಆಗಿಲ್ಲ ಅಂದ್ರೆ ಹಂಗೆ ಡಿಸ್ಲೈಕ್ ಕೂಡ ಮಾಡಿ. ನೋಡಿ ಗೈಸ್, ಅಣ್ಣನ ಲೈಕ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.